ಯೋನಮ್ಮ ಪ್ರೇಮ ಏನು ಜೋರಾಗೆಲ್ಲ ಕೂಕತ್ತ ಇದೆ, ಏನಾಯ್ತು? ಯಾಕಮ್ಮಿ ಏನಾಯ್ತು? ಹಾ ನೋಡಿದ್ರಾ? ನೋಡಿ ಈ ಮನಿಯಾಳಿ ಬದ್ರಿ ಅವಳಲ್ಲ, ಈ ಮನಿಯಾಳಿ ಬದ್ರಮ್ಮ ನನಗೆ ಹೊಸಿ ಹಿಂಸೆ ಕೊಡ್ತಾವಳ ನೋಡಿ. ನೀವೇ ವಿಡಿಯೋದಾಗ ನೋಡಿ ಒಂದ್ಕಿತ. ಹೆಂಗೆಲ್ಲನೂ ಬೆದರಿಸ್ತಾವಳೆ ಅಂತ ಹೇಳ್ಬಿಟ್ಟು ನನಗೆ 1,00,000 ಕೊಡ್ತೀನಿ, ನಿಮ್ಮ ಅತ್ತೆ ಜನರನ್ನೆಲ್ಲ ಬೈಕಣ ವಿಡಿಯೋನ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು 1,00,000 ಆಫರ್ ಕೊಟ್ಟವಳೆ. ನನಗಂತ ಬುದ್ಧಿ ಇಲ್ಲ. ನನಗೂ ನಮ್ಮ ಅತ್ತೆ ಮಧ್ಯೆ ಇಬ್ರು ಮಧ್ಯೆನೂ ತಂದಿಕ್ಬಿಟ್ಟು ತಮಾಷೆ ನೋಡ್ತಾವಳೆ. ಎಲೆಕ್ಷನ್ನಾಗೆಲ್ಲ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಇಂಥ ಕಂತ್ರಿ ಕೆಲಸನ ಭಾಳ ಮಾಡ್ತಾವಳೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಇವಳ ಹತ್ರ. ನೊಂದು ಬೆಂದೋಗ್ಬಿಟ್ಟಿದ್ದೀನಿ ಈ ಮನಿಯಾಳಿಯಿಂದ. ನೋಡಿ ಬೇಕಾರೆ ನಾನು ಸುಳ್ಳು ಹೇಳ್ತಾ ಇದ್ರೆ ನೋಡಿ ಬೇಕಾರೆ 1,00,000 ರೂಪಾಯಿನ ಕೊಡ್ತೀನಿ, ನಿಮ್ಮ ಅತ್ತೆ ವಿಡಿಯೋ ಮಾಡ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವಳು ಬಾಯಿ ಬಿಟ್ಬಿಟ್ಟೇನಿ ಹೇಳಿರೋ ವಿಡಿಯೋನ ನೋಡಿ. ಅಲ್ಲಿ ನೋಡಕ್ಕ ಹೆಂಗೆ ಮಾತಾಡೋಳು ನೋಡ್ರಮ್ಮಿ, ನೋಡಿ ಹೆಂಗೆ ಮಾತಾಡೋಳೆ. ಕೊಡ್ರಿ ಮಾಡ್ರಿ ಕೊಡ್ತೀನಿ 1,00,000 ವಿಡಿಯೋ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಈ ಬದ್ರಿಗೆ ಏನೋ ಬಂದೈತೆ ಅನಿಸುತ್ತಪ್ಪ ದೊಡ್ಡ ರೋಗ. ನಂಗೊಂದು ಹಂಗೆ ಅನಿಸ್ತದೆ. ಇಲ್ಲಿ ನೋಡೋಣ ಹೆಂಗೆ ಮಾತಾಡಿರೋದವಳು ಬದ್ರಿ. ಅಲ್ಲ ಅತ್ತೆ ಸೊಸೆ ಮಧ್ಯೆ ತಂದಿಕ್ಕೋದು ಎಲೆಕ್ಷನ್ನ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಕಾಸು ಕೊಟ್ಬಿಟ್ಟು ವಿಡಿಯೋ ಮಾಡ್ಸೋಂಥದ್ದು ಏನೈತೆ? ಲೇ ಬದ್ರಿ, ನನಗೆ 1,00,000 ರೂಪಾಯಿಗೆ ನಾಮ ಹಾಕ್ತೀಯಾ? ಈಗ ಹಾಕು ನೋಡೋಣ, ಈಗ ಏನು ಮಾಡ್ತೀಯ ನೋಡೋಣ, ಹಾಕು ನೋಡ್ರಕ್ಕ ನೀವೇನೇನಿಯ. ಆ ಬದ್ರಿ ಮನೆಯಾಳಿ ಒಂದೊಂದು ಕೆಲಸ ಮಾಡ್ತಿಲ್ಲ. ನಮ್ಮ ಅತ್ತೆನ ಎಲೆಕ್ಷನ್ನಾಗ ಸೋಲ್ಸೋದಲ್ದೇನಿಯ ನನಗೂ ನಮ್ಮ ಅತ್ತೆಗೂ ತಂದಿಕ್ಬಿಟ್ಟು ನಮ್ಮ ಅತ್ತೆನೂ ನನ್ನೇನಿಯ ಮನೆಯಿಂದನೇ ನಮ್ಮ ಅತ್ತೆ ನನ್ನ ಈಚೆ ಕಡೆ ಕಳ್ಸಂಗೆ ಮಾಡ್ಬಿಟ್ಟವಳೆ. ಯಾಕೆ ಇಂಥ ಕಂತ್ರಿ ಕೆಲಸ ಮಾಡೇನಿಯ? ನೋಡಿ ಬೇಕಾರೆ 1,00,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ದೇವ್ರಣೆ ನಮ್ಮ ಅತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಬರೋಕೆ ಹೋಯ್ತೀನ. ನಾನಂತೂ ನಮ್ಮ ಅತ್ತೆ ವಿಡಿಯೋ ಪಡಿ ಏನು ಮಾಡ್ಕೊಂಬಿಟ್ಟು ಬರೋಕೆ ಹೋಗಿಲ್ಲ, ಏನೂ ಇಲ್ಲ. ನನಗೆ 10 ಪೈಸದ ಒಂದು ಚೂರುಣವೇ ಇಷ್ಟ ಇಲ್ಲ. ಹಾಗೆಲ್ಲ ಮಾಡ್ಕೊಂಬಿಟ್ಟು ಬರೋಕ್ಕೆ ಬಿಡೋಕ್ಕೆ ಅದೆಲ್ಲ ಏನೂ ಇಷ್ಟ ಇಲ್ಲ ನನಗಂತೂ. ಆದರೂ ನೋಡಿ 1,00,000 ರೂಪಾಯಿ ಎಲ್ಲ ಕೊಡ್ತೀನಿ ಅಂತ ಆಫರ್ ಮಾಡಿರೋದು. ನನಗಂತ ಕಂತ್ರಿ ಬುದ್ಧಿ ಐತೆ ನನಗೆ. ನೋಡ್ರಕ್ಕ ನೀವೇನೇನಿಯ ಹೆಂಗೆ ಮಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು. ನಿಮಗೆ ಅಲ್ಲ ಕಣಕ್ಕ, ಇಡೀ ಊರಿಗೆ ಏನಿಯ ತೋರಿಸ್ತೀನಿ. ಇದೆಲ್ಲನೂ ಇಡೀ ಊರಿಗೆ ಏನಿಯ ಗೊತ್ತಾಗಬೇಕು. ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಏನಿಯ ಪ್ರಚಾರ ಹೋಗ್ಬಿಡ್ಬೇಕು ಎಲ್ಲನೂ. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ, ಬಿಡೋದಿಲ್ಲ ನಾನಂತೂ. ಈ ಬದ್ರಿ ಯಾಕೆ ಹಿಂಗೆ ಆಡ್ತಾವಳೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ವಲ್ಲ. ಈ 15 ವರ್ಷದಾಗೆಲ್ಲ ನೆಟ್ಟಿಗಿದ್ಲು ಕಣಮ್ಮ. ಈಗ ಯಾಕೆ ಜಯ್ಯಕ್ಕೆ ಎಲೆಕ್ಷನ್ ನಿಂತ್ಕೊಂಡಾಗಿಂದ ಅದೇನು ಹೊಟ್ಟೆ ಊರಿನೋ ಅದೇನು ಕತೆನೋ ಏನೋ ನಾಕಾಣೆ ಒಳ್ಳೆ ಸುಮ್ಕೇನಿಯಾ ದುರ್ದು ಬೀಳ್ತಾವಳೆ. ಇಂಥ ಕೆಲಸನ ಮಾಡೋದು ಅಮ್ಮ. ನೋಡಮ್ಮ, ನಿಮ್ಮ ಅತ್ತೆನ ಬಿಟ್ಬಿಟ್ಟು ನೀನು ಬೇರೆಯವ್ರಿಗೆಲ್ಲ ಸಹಾಯ ಮಾಡಕ್ಕೆ ಹೋಗ್ಬೇಡ. ಪಾಪ ನಿಮ್ಮ ಅತ್ತೆ ಒಳ್ಳೆಳು ಎಲೆಕ್ಷನ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅವಳು ಏನೋ ಪಾಪ ನಿಮ್ಮ ಅತ್ತೆ ಕಷ್ಟಪಟ್ಬಿಟ್ಟು ಏನೋ ಕೆಲಸ ಮಾಡ್ತಾವಳೆ. ನೀನು ಅದಕ್ಕೆಲ್ಲ ಕಲ್ಲು ಮಣ್ಣು ಹಾಕಕ್ಕೆ ಹೋಗ್ಬೇಡ. ಏನೋ ಆಗಿದ್ದಾಯ್ತು, ಏನೋ ಆಗಿದ್ದು ಹೋಯ್ತು ಹೆಂಗೋನೂ. ನೀನು ಏನು ಇದು ಮಾಡೋಕೆ ಹೋಗ್ಬೇಡ. ಅಯ್ಯೋ ಅಣ್ಣ, ನನಗಂಥ ಬುದ್ಧಿ ಏನಾರ ಐತಾ? ನನಗಂಥ ದರಿದ್ರದ ಬುದ್ಧಿ ಇಲ್ಲ. ನನಗಂಥ ಬುದ್ಧಿ ಇದ್ರೆ ನಾನು ವಿಡಿಯೋ ಮಾಡಿಬಿಟ್ಟು ಆಗಲೇ ಇಸ್ಕೊಂಬಿಡ್ತಾ ಇದ್ದೆ ಕಾಸನ್ನ. ನನಗಂಥ ಬುದ್ಧಿ ಎಲ್ಲ ಇಲ್ಲ. ನೋಡಿ ನಿಮಗೆಲ್ಲ ತೋರಿಸ್ತಿದ್ದೀನಿ ಅಂದರೆ ಭದ್ರಮ್ಮನ ಯೋಗ್ಯತೆ ಎಲ್ಲ ಗೊತ್ತಾಗಲಿ ನಿಮಗೂ. ಭದ್ರಮ್ಮ ಏನು ಮಾಡ್ತಾವಳೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು. ಅದಕ್ಕೇನೇ ತಾನೇ ನಿಮಗೆ ಗೊತ್ತಾಗಬೇಕು ಅಂತ ತಾನೇ ನಾನು ಇಷ್ಟೆಲ್ಲನೂ ವಿಡಿಯೋ ಎಲ್ಲನೇ ತೋರಿಸ್ತಿರೋದು. ಬಾಯಿ ಮಾತಾಗಿ ಹೇಳಿದ್ರೆ ಯಾರು ನಂಬಕ್ಕಿಲ್ಲ. ನೋಡಿ ನೀವೇನೇ ನೋಡಿ, ನನಗೇನೆ 1,00,000 ಆಫರ್ ಮಾಡ್ತಾವಳೆ. 1,00,000 ಏನು ಈ ಬುದ್ರಮ್ಮನ ಕತೆ ಅಂತ ಯಾಕೆ ಹಿಂಗೆ ಆಡ್ತಾವಳೆ ಅಂತ ನಾಕಾಣಿ. ಎಲೆಕ್ಷನ್ಗೆ ಗೆಲ್ಲಬೇಕು ಅಂತ ಏನ ಹುಚ್ಚಿಗೆ ಚಿಡಿಸ್ಕೊಂಡು ಹಿಂಗೆ ಆಡ್ತಾವಳ. ಎಲೆಕ್ಷನ್ನಾಗ ಗೆಲ್ಲಬೇಕು ಮಾಡಬೇಕು, ಹಂಗಿರಬೇಕು ಹಿಂಗಿರಬೇಕು ಎಲೆಕ್ಷನ್ನಾಗೆ ಅಂತ ಹೇಳ್ಬಿಟ್ಟು ಏನೋ ಹುಚ್ಚಿಗೆ ಚಿಡಿದ್ಬಿಟ್ಟೈತೆ ಎಮ್ಮಂಗೆ ಅಂತ ಹೇಳ್ಬಿಟ್ಟು ತಲೆಕೆಟ್ಟೊಳಂಗೆ ಆಡ್ತಾಳಲ್ಲ. ತಲೆಕೆಟ್ಟು ಗಿರಾಕಿ ಆಡ್ದಂಗೆ ನನಗಂತೂ ಯಾಕೆ ಹಿಂಗೆ ಆಡ್ತಾವಳೋ ಏನು ಕತೆಯೋ ದೇವ್ರನೇ ನಮಗಂತೂ ಗೊತ್ತಾಯ್ತಿಲ್ಲ. ನಾನಂತೂ ಹೇಳ್ತೀನಮ್ಮ, ಹಿಂಗೆಲ್ಲ ಆಡೋಳಿಗೆ ಓಟ್ ಹಾಕ್ಬಿಟ್ಟು ಗೆಲ್ಸಕ್ಕನ ಆಯ್ತದ? ನಾನಂತೂ ಓಟು ಹಾಕಕ್ಕಿಲ್ಲ, ಏನೂ ಹಾಕಕ್ಕಿಲ್ಲ. ನೀವೇ ಹೇಳಿ, ಮೋಸ ಮಾಡಿ ಗೆಲ್ಲೋರಿಗೆ ಓಟ್ ಯಾಕೆ ಹಾಕ್ತೀರಾ? ನನಗೇನೇ ಮೋಸ ಮಾಡಿಬಿಟ್ಲು ಮಳ್ಳಿ ಮಿಂಚುಳ್ಳಿ. ನಮ್ಗೆ ಯಾಕೆ ಮೋಸ ಮಾಡಬೇಕಿತ್ತು ಹೇಳಿ? ನನಗೆ 1,00,000 ರೂಪಾಯಿ ಆಫರ್ ಮಾಡ್ತಾಳೆ. ಬುಟ್ಟಾಕು, ನಾವೇನು ಓಟ್ ಹಾಕ್ತೀವಿ ಅವಳಿಗೆ? ಇನ್ನು ಇಷ್ಟೆಲ್ಲ ಆದಮೇಲೆ ಯಾರು ಓಟ್ ಹಾಕ್ತಾರೆ? ಏನೇನೋ ಗೆಲ್ಲಕ್ಕೆ ಏನೇನೋ ಗಿಮಿಕ್ ಮಾಡ್ತಾವಳೆ, ಚಮಕ್ ಮಾಡ್ತಾವಳೆ, ಏನೇನೋ ಮಾಡ್ತಾವಳೆ. ನನಗೆ ಗೆಲ್ಲಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಒದ್ದಾಡ್ತಾವಳೆ. ಆದರೆ ಏನೂ ಗೆಲ್ಲಕ್ಕಾಗಕ್ಕಿಲ್ಲ ಬಿಡು. ಅವಳು ಮಾಡೋಕ್ಕಂತ್ರಿ ಕೆಲಸಕ್ಕೆ ಅವಳು ಎಲ್ಲಿ ಗೆಲ್ತಾಳೆ ಎಲೆಕ್ಷನ್ನಾಗೆ? ಲೇ ಪ್ರೇಮಿ, ನೀನು ನಿಮ್ಮ ಅತ್ತೆಗೆ ಬಿಟ್ಟು ಬೇರೆ ಯಾರಿಗೂ ಸಹಾಯ ಮಾಡೋಕೆ ಹೋಗ್ಬೇಡ. ಅತ್ತೆಗೆ ಮಾತ್ರ ಏನಿಯೇ ಸಹಾಯ ಮಾಡಿ ನೀನು. ಅಷ್ಟೇ, ಅತ್ತೆಗೆ ಮಾತ್ರ ಏನಿಯೇ ನಾನಂತೂ ಸಹಾಯ ಮಾಡೋದು. ನಮ್ಮ ಅತ್ತೆಗೆ ಓಟ್ ಹಾಕಿ, ನಮ್ಮ ಅತ್ತೆ ಏನಿಯೇ ಗೆಲ್ಲಿ. ಅವಳು ಯಾವತ್ತಿದ್ರೂ ಸೋಲ್ಲೇಬೇಕು. ಆ ಮನೆಯಲ್ಲಿ ಇವಳಲ್ಲ ಅವಳು ಸೋಲ್ಲೇಬೇಕು. ಸೋತಾಗ ಏನಿಯೇ ನನಗೂ ನೆಮ್ಮದಿ. ಅವಳು ಸೋಲ್ಬೇಕು, ಅವಳು ಹೋಗ್ಬೇಕು ಅಷ್ಟೇ ಏನಿಯಾ. ಮನೆಯಾಳಿ ಬದ್ರಿ ನಮ್ಮ ಅತ್ತೆನೇ ಸೋಲ್ಸಕ್ಕೆ ನಮ್ಮ ಅತ್ತೆ ಹತ್ರ ಏನಿಯೇ ವಿಡಿಯೋ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ತಾಳೆ. ಇನ್ನು ಎಲ್ಲರೂ ಹೊಸಿ ಹುಷಾರಾಗಿರ್ರಿ. ಬದ್ರಿ ಏನಾನ ಹೇಳಿದ್ರು ಕೇಳೋಕೆ ಹೋಗ್ಬೇಡಿ, ಸರಿನೇ? ಬಿಡಮ್ಮ, ಬದ್ರಿ ಯೋಗ್ಯತೆ ಎಲ್ಲನೂ ನೀನು ಪೊದ್ದಿ ಎಲ್ರೂ ಚೆನ್ನಾಗಿ ತೋರಿಸ್ಕೊಟ್ಬಿಟ್ರಿ. ಸರಿ, ಈ ವಿಡಿಯೋನೂ ಗ್ರೂಪ್ಗೆ ಹಾಕ್ಬಿಡು, ಗೊತ್ತಾಯ್ತದ ಊರಿಗೆಲ್ಲನೂ. ಆಗ್ಲೇ ಎಲ್ಲ ಗ್ರೂಪ್ಗಳಿಗೂ ಹಾಕ್ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಮಾನ ಮರುವುದಿನ 3 ಕಾಸ್ಕರ ಜಾಗ್ತಾ ಇದ್ದೀನಿ ನಾನಂತೂ. ಬಿಟ್ಬಿಟ್ಟೆನ ನಾನು? ಒಳ್ಳೇದಾಯ್ತು ಬಿಡು. ಇಡೀ ಊರಿಗೆ ಅವಳು ಯೋಗ್ಯತೆ ಗೊತ್ತಾಯ್ತಲ್ಲ. ಯಾರು ಓಟ್ ಹಾಕಿಲ್ಲ ಅವಳಿಗೆ. ಉಗುತು ಉಪ್ಪು ಹಾಕಕ್ಕೂ ಇಲ್ಲ, ಉಗುತು ಬಿಸಾಕಮ್ಮ. ಏನೋ ನನಗಂತೂ ಮೊಯ್ಯೆಲ್ಲ ಉರಿತದೆ ಅಂತವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಏನಿಯಾ ಮೊಯ್ಯೆಲ್ಲ ಉರ್ದಂಗೆ ಆಯ್ತದೆ ನನಗಂತೂ. ಎಂಟ ಬೊಡೆತ ಜನ ಅಂತ ಹೇಳ್ಬಿಟ್ಟು ಮನೆಯಾಳಿ ಬಿಡು ಅವಳಂತೂ. ಮನೆಯಾಳಿ ಜನ ಮನೆಯಾಳಿ ಬುದ್ಧಿ. ಹೋಗು ಮನೆಗೆ. ಇನ್ನೇನು ಗ್ರೂಪ್ಗೆಲ್ಲ ಹಾಕಿದೀಗಲ್ಲ, ಇನ್ನು ಇಡೀ ಊರಿಗೆ ಗೊತ್ತಾಯ್ತದೆ. ಇನ್ನು 7 ಅಂತದ್ದು ಇನ್ನೇನಾಯ್ತು ಬಿಡು. ಸರಿ.
ಬೋದ್ರಮ್ಮಗೆ ನಾರೆ ಬರೀ ತಿಕ್ಲಿಡ್ ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಗೆಲ್ಬೇಕು ಅಂತ ತಿಕ್ಲಂಗೆ ಆಡ್ತಾವಳೆ ಅನಿಸ್ತದೆ. ಇಷ್ಟು ದಿನ ಒಬ್ಳೆ ನಿಂತ್ಕೊಳ್ಳಲ್ಲ, ಈಗ ಜಯಕ್ಕ ಬೇರೆ ನಿಂತ್ಕೊತೈತಲ್ಲ ಎಲೆಕ್ಷನ್ನಾಗೆ, ಸೋತು ಬಿಡ್ತೀನಿ ಅಂತ ಭಯಕ್ಕೆ ತಿಕ್ಲಂಗೆ ಆಡ್ಕೊಂಡು ಜನರುಗಳ್ನ ಬೈಕೊಳ್ಳೋದಂತೆ, ತಿಕ್ಲಂಗೆ ಆಡ್ಕೊಂಡು ಏನೇನೋ ಮಾಡೋದಂತೆ, ಹಂಗೆಲ್ಲನೂ ಮಾಡ್ತಾವಳೆ. ತಿಕ್ಲಂಗೆ ಆಡ್ತಿರೋದು ಎಲ್ಲನೂ ಗೊತ್ತಲ್ಲ, ಎಲ್ಲನೂ ಆರಾಮಾಗೆ ಇದ್ದೋಳು ಇಷ್ಟು ದಿನ ಇವಾಗ ಹಿಂಗೆ ಆಡ್ತಾವಳೆ ಅಂದರೆ ಜಯಕ್ಕ ನಿಂತಿರೋದಕ್ಕೆ ಹಿಂಗೆಲ್ಲ ಆಡ್ತಿರೋದು. ಆಡಲಿ ಸುಮ್ಕಿರು, ಆಡಲಿ ಸರಿಯಾಗಿ ಅವಳಿಗೂ ಬುದ್ಧಿ ಬರಲಿ. ಹ್ಞೂ ಆಡಿದಕ್ಕೆ ತಾನೇ ಇವಾಗ ಜಯಕ್ಕ ಗೆಲ್ತಿರೋದು. ಆಡ್ಲಿ ಬಾ, ಅವಳು ಇದನ್ ಗುಂಡಿನ ಅವಳೇ ತೋಡ್ಕೊಂಡಂಗಾಯ್ತು. ನಾನು ಇನ್ನೇನು ಹೇಳಕ್ಕ, ನಾನು ಆ ಬುದ್ರಿಗಂತೂ ಒಂದು ಓಟ್ ಹಾಕ್ಬಿಟ್ರೆ ಕೇಳಿ, ನಮ್ಮ ಮನೆಯಿಂದ ಒಬ್ರೊಂದು ಓಟ್ ಹಾಕಿಲ್ಲ ನಾವಂತೂ. ನಾನಂತೂ ಒಂದು ಓಟು ಹಾಕಿಲ್ಲ ಬಿಡು, ಅದು ನನಗೆ ಆಗೋದೂ ಇಲ್ಲ. ಹ್ಞೂ ನಾನು ಹಾಕಿಲ್ಲ, ಯಾರು ಹಾಕೋದು ಬೇಡ ಸುಮ್ಕಿರ್ರಿ. ಅದೇನು ಜಯಕ್ಕನು ಅಂತಿತ ಗೆಲ್ಲಿಸ್ಬಿಟ್ಟು ನೋಡೋಣ. ಆ ಜಯಕ್ಕನು ಊರವ್ರಿಗೆಲ್ಲ ಪಾಪ ನೀರು ಗೀರು ಕೊಟ್ಟು ಸಹಾಯ ಮಾಡ್ತಾಯ್ತಲ್ಲ, ಏನೋ ನಮಗೂ ಎಲ್ಲ ಆಗಿ ಎಲ್ಲ ಒಳ್ಳೇದಾದ್ರೆ ಸರಿ. ಅದೇಯ ಮತ್ತೆ ಎಲೆಕ್ಷನ್ನಾಗ ನಿಂತ್ಕೊಳ್ಳೋಕ್ಕಿಲ್ಲ, ಹುಷಾರಿಲ್ಲ ಅಂತೇಳ್ಬಿಡು ವಾಪಸ್ ತಗೊಂಬಿಡ್ಲಾ? ಮಾನ ಮರ್ಯಾದೆ ಹೋಯ್ತದ? ಇಲ್ಲ ನನ್ನ ಅಭಿಮಾನಿಗಳು ನನಗೆ ಇದ್ದೇ ಅವ್ರೆ. ಇಲ್ದಿದ್ದಂಗೇನು ನಮ್ಮ ಅಭಿಮಾನಿಗಳವ್ರೆ, ಏನಾರ ಒಂದು ಪ್ಲಾನ್ ಮಾಡಿ ಈಗಿತ ಒಳ್ಳೆ ಕೆಲಸ ಲಾಸ್ಟ್ ಮೂಮೆಂಟಾಗಿ ಮಾಡಿದ್ರು ಜನ ನೆನ್ಪಿಟ್ಕೋತಾರೆ. ಅಂಥ ಒಂದು ಸಖತ್ತಾಗಿರೋ ಒಳ್ಳೆ ಕೆಲಸ ಮಾಡಬೇಕಲ್ಲ, ಯಾವ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಏನಾರ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು. ಏನು ಮಾಡೋಣ ಒಳ್ಳೆ ಕೆಲಸ ಅಂತದನ್ನ? ಇಲ್ಲ ಒಂದು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ನಾಟ್ಕಾಡಬೇಕು. ಸೋತೋಗೋದಕ್ಕಿನ್ನೂ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಮರ್ಯಾದೆ ಜಾಸ್ತಿ ಉಳಿತದೆ ನನಗೆ. ಭದ್ರಮರೇ ಇವನು ಯಾಕೆ ಹಿಂಗೆ ಗೊತ್ತಾವನೆ? ಭದ್ರಮರೇ ಮುಗೀತು ನಿಮ್ಮ ಕತೆ ಮುಗೀತು. ಯಾಕ್ಲಾ, ಏನಾಯ್ತಲಾ? ಫೋನಾಗ ಹಿಡಿಯ ನೋಡ್ಲಿಲ್ವಾ? ಹಳೆ ಕತೆ ಯಾಕ್ಲಾ ಹೇಳ್ತೀಯಾ? ಆ ಪುದ್ದಿ ಮನೆಯಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟು ಹಾಕಿರತ್ತಾನೆ, ಅದೆಲ್ಲ ಹಳೆ ಕತೆ ಆಗೋಯ್ತು. ಜನರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಬಿಡು. ಅಯ್ಯೋ, ನಾನು ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ, ಸುಮ್ಕಿರು. ಅದನ್ನೇ ಯಾಕೆ ಹೇಳಕ್ಕೆ ಬರ್ತೀರೀಗ? ಅದಲ್ಲ ಭದ್ರಮರೇ, ಹಳೆ ಕತೆ ಅದಲ್ಲ. ಅಯ್ಯೋ, ಆ ಮನೆಯಾಳಿ ಪ್ರೇಮಿ ಅವಳಲ್ಲ, ಆ ಪ್ರೇಮಿತಾಗ ಮಾತಾಡಿದ್ರಲ್ಲ ನೀವು, 1 ಲಕ್ಷ ರೂಪಾಯಿ ಕೊಡ್ತೀನಿ, ನಿಮ್ಮ ಅತ್ತೆ ಜನರನ್ನೆಲ್ಲ ಬೈಕಳ ವಿಡಿಯೋ ಮಾಡ್ಕೊಂಬಿಟ್ಟು ತಗೊಂಬಿಡ್ಬಾ, 1 ಲಕ್ಷ ಕೊಡ್ತೀನಿ, 1,20,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಆಫರ್ ಮಾಡಿದ್ರಲ್ಲ. ಆ ಆಫರ್ ವಿಡಿಯೋ ಎಲ್ಲನೂ ಆಗ್ಲೇನಿಯ ಎಲ್ಲ ಕಡೆ ಗ್ರೂಪ್ಗಳಿಗೆಲ್ಲ ಊರು ಗ್ರೂಪಾಗೆಲ್ಲನೂ ಹೊರದಾಡ್ತೈತೆ. ನಿಮ್ಮ ಮಾನ ಮರ್ಯಾದೆ ಎಲ್ಲನೂ 3 ಕಾಸಿಗೆ ಹರಾಜ್ ಆಗೋಗ್ಬಿಡ್ತು. ಏನಿಲ್ಲ ಹೇಳ್ತಾ ಇದೀಗ ನೀನು, ನಿಜ ಹೇಳ್ತಿದ್ದೀಗಲ್ಲ ನೀನು. ಎಲ್ಲಲ್ಲ ವಿಡಿಯೋ ಎಲ್ಲ ಬಂದ್ಬಿಟ್ಟೈತೆಲ್ಲ ಅಂದರೆ ಊರು ಜನಕ್ಕೆಲ್ಲ ಇಸ್ಸೆ ಗೊತ್ತಾಗೋಗ್ಬಿಟ್ಟೈತೆ ಅಂತ ಅನ್ನು. ಊರು ಜನಕ್ಕೆ ಇಸ್ಸೆ ಗೊತ್ತಾಗದಿರಲಿ, ಊರೇಣಿಯ ತುಕ್ಕು ಕತ್ತವ್ರು ನಿಮ್ಮನ್ನ. ಇವಳಿಗೆ ಏನು ಬಂದೈತೆ ದೊಡ್ಡರಾಗ, ಅತ್ತೆ ಸೊಸೆನೆಲ್ಲ ದೂರ ಮಾಡ್ತಾವಳಲ್ಲ, ಇವಳಿಗೆ ಏನೋ ದೊಡ್ಡರಾಗ ಬಂದ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಉಕ್ಕತ್ತವ್ರೆ. ನಿಮಗೆ ಸುಮ್ಮನಿರ್ರಿ ಅಂದ್ರೂ ಸುಮ್ಮನಿರ್ತಿದ್ದಂಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನೀವು ಸುಮ್ಮನಿರೋದಕ್ಕೆ ಏನಾರ ಕಷ್ಟ ಆಯ್ತಾಯ್ತಾ? ಸುಮ್ಮನಿರ್ರಿ ಅಂದರೆ ಯಾಕೆ ಸುಮ್ಮನಿರಕ್ಕಿಲ್ಲ ನೀವು? ಏನಾಯ್ತು ನಿಮಗೆ ಅಂತ ಹೇಳ್ಬಿಟ್ಟು ಸುಮ್ಮನಿರೋದು ಬಿಟ್ಬಿಟ್ಟು ಇದೆಲ್ಲ ಬೇಕಾ ನಿಮಗೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಕೆ ಎದ್ಬಿಟ್ಟು ಎಂಥ ಕೆಲಸ ಮಾಡ್ಕೊಬಿಟ್ರಿ ನೀವಂತೂ. ಎಲೆಕ್ಷನ್ ಟೈಮಾಗ ಒಂದಾದ್ಮೇಲೆ ಒಂದು ನೀವೇ ತಂದು ನೀವೇ ಇಕ್ಕತ್ತಾ ಇದ್ದೀರಾ. ಅಯ್ಯಯ್ಯೋ, ಈ ಜಯಕ್ಕನ್ ಸಸಿಗಳೆಲ್ಲ ಮನೆಯಾಳಿಗಳೇನೆ. ನೀ ಒಬ್ಳು ನೆಟ್ಗಿಲ್ವಲ್ಲ, ಪ್ರೇಮಿಗೆ ನಾನು ಏನಂತ ಹೇಳಿದ್ದೆ, ಈ ಹಿಡಿಯೋ ನಮ್ಮದು ಅಕ್ಕ ಮಾಡ್ಕೊಬಿಡ್ಬಾರೆ, 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಲು. ಯಾವುದೋ ಕಿತ್ತೋಗಿರೋ ಹಿಡಿಯೋ ತಗೊಬಿಟ್ಟು ಬಂದ್ಬಿಟ್ಟು 1 ಲಕ್ಷ ಕೊಡು ಅಂದ್ಲು. ನಾನು ಕೊಡೋಕ್ಕಿಲ್ಲ ಅಂದೆ. ಅಷ್ಟಕ್ಕೆ ಹಿಡಿಯೋ ಮಾಡ್ಬಿಟ್ಟು ಎಲ್ಲನೂ ಪ್ರಚಾರ ಮಾಡ್ಬಿಟ್ಲಲ್ಲೋ ಯಪ್ಪ ಲೋ. ಅಷ್ಟೇ ಕಳ್ಳ, ಎಲೆಕ್ಷನ್ನಾಗೆ ಎಲ್ಲನೂ ಏನು ಸೋಲೋದಂತೂ ಗ್ಯಾರಂಟಿ. ಎಲೆಕ್ಷನ್ನಾಗ ನಿಂತ್ಕೊಂಡ್ರೆ ಏನು ಮರುವಾದಿ ಇರ್ತದೆ ನನಗೆ. ಊರು ಜನ ಎಲ್ಲನೂ ಒಬ್ರು ಓಟಕ್ಕಾಕಿಲ್ಲ, ಅತ್ತೆ ಸೊಸೆ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ನನ್ನ ಚೆನ್ನಾಗಿ ಕಾರ ಹರಿತಾವ್ರೆ ಅಂತ ಗೊತ್ತಾಯ್ತು. ಈಗ ನನಗೆ ಏನು ಮಾಡಬೇಕೋ ಒಂದೂ ಅರ್ಥ ಆಯ್ತಿಲ್ಲ. ಈಗ ಏನು ಮಾಡಲಿ ನಾನು? ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಇನ್ನು ಎಲೆಕ್ಷನ್ನಾಗ ನನಗೆ ಹೇಳ್ತೀನಿ ಅನ್ನೋ ಯಾವ ನಂಬಿಕೆನೂ ಉಳಿದಿಲ್ವಲ್ಲ. ಎಲೆಕ್ಷನ್ನಾಗ ಸೋತೋಗ್ಬಿಡ್ತೀನಲ್ಲ ನಾನು. ಊರು ಜನ ಎಲ್ಲ ಚೀತು ಅಂತ ಉಕ್ಕೊಬಿಡ್ತಾರಲ್ಲ ನನ್ನ. ಅಯ್ಯಲೋ, ಏನೆಲ್ಲ ಮಾಡ್ಬೇಕಲ್ವೆಲ್ಲ ಏನಾದ್ರೂ. ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗಂತೂ. ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಏನಾರಾದ್ರೂ ಒಳ್ಳೆ ಕೆಲಸ ಮಾಡಿ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದ್ರೂ ತಕ್ಕನಂಗೆ ಬರೀ ಕೆಟ್ಟ ಕೆಲಸ ಮಾಡ್ತಿರೋದೆ ನೀವಂತೂ. ಒಂದು ಒಳ್ಳೆ ಕೆಲಸ ಏನಾರ ಮಾಡಿಬಿಟ್ಟಿದ್ರೆ ಜನ ಇಷ್ಟೊತ್ತಿಗೆಲ್ಲ ಮರ್ತು ಬಿಡೋರು. ಆದರೆ ನೀವು ಒಳ್ಳೆ ಕೆಲಸ ಅನ್ನೋದು ಏನೂ ಮಾಡಿಲ್ಲ, ಬರೀ ಕೆಟ್ಟ ಕೆಲಸ ಏನೇ ಮಾಡ್ಕೊಂಡು ಬರೀ ಕೆಟ್ಟ ಕೆಲಸ ಮಾಡ್ಕೊಂಡು ಕುಂತಿದ್ದೀರಾ. ಇನ್ನು ಜನರಿಗೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದರೆ ಎಲ್ಲಿಂದ ಬರ್ತದೆ ಭದ್ರಮರೆ? ನೀವೇ ಹೇಳಿ. ಹೋಗಿ ಎಂತೆಂಥವ್ರ ಹತ್ರ ತಗ್ಲಾಕತ್ತಿದ್ರು ನೀವಂತೂ. ನಿಮ್ಮ ಅಕ್ಕ ಪಕ್ಕ ಸುತ್ತಮುತ್ತ ಇರೋರೇ ಸಾಕು ನಿಮ್ಮನ್ನ ಎಲೆಕ್ಷನ್ನಾಗೆ ಮುಳುಗುಸಕ್ಕೆ. ಅಯ್ಯಯ್ಯೋ, ನನ್ನ ಮಗ ಇದ್ದಿದ್ರೆ ಹೆಂಗೋ ಎಲೆಕ್ಷನ್ನಾಗ ಗೆಲ್ಲಿಸ್ಕೊಬಿಟ್ಟು ಬರೋನು. ಲೋ, ನನ್ನ ಮಗಂಗೆ ಫೋನ್ ಹಾಕ್ಲಾ, ನನ್ನ ಮಗ ಎಲ್ಲವನ್ನೂ ತಿಳ್ಕೊಳ್ಳ, ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಬಿಟ್ಟು ಬರ್ತೀನಿ. ಇಲ್ಲ ಎಲೆಕ್ಷನ್ನಾಗಿಂದ ವಾಪಸ್ ತಗೊಬಿಡ್ತೀನಿ ಕಳ್ಳ. ನನ್ನ ಕೈಲಿ ಆಗಕ್ಕಿಲ್ಲ. ಮಾನ ಮರ್ಯಾದೆ ಎಲ್ಲ ಹೋಗಿ ಕಳ್ಕೊಂಡು ನನ್ನ ಕೈಲಿ ಊರಾಗಿರೋಕ್ಕಾಗಕ್ಕಿಲ್ಲ ಕಣ್ಣ. ಅಯ್ಯೋ, ನನ್ನ ಮಗ ಎಲ್ಲವನು. ನಾನು ಫೋನ್ ಹಾಕಿದ್ರೆ ಎತ್ತಕ್ಕಿಲ್ಲ, ನೀನೇ ಫೋನ್ ಹಾಕ್ಬಿಟ್ಟು ನನ್ನ ಮಗ ಎಲ್ಲವನೇ ಅಂತ ಕೇಳಿ ತಿಳ್ಕೊಳ್ಳ. ಎಲ್ಲನ ಇದ್ರೆ ಹೋಗ್ಬಿಟ್ಟು ಏನೋ ಒಂದು ಇದು ಮಾಡ್ಕೊತೀನಿ. ನನ್ನ ಮಗ ಇದ್ರೆ ಏನೋ ಒಂದು ಧೈರ್ಯ ಇರೋದು ನನಗೆ. ಅವನು ಬುದ್ಧಿ ನನ್ನ ಉಪಯೋಗಿಸನು. ಈ ಮನೆಯಾಳಿ ನನ್ನ ಮಗಳು, ನನ್ನ ಅಳಿಯ, ಹಂಗೇನಿ ಈ ಪ್ರೇಮಿ ಎಲ್ಲರೂ ನನ್ನ ಮಾನ ಮರ್ಯಾದೆ ಕಳೀತಿರೋರೇನಿಲ್ಲ. ಲೋ, ನನ್ನ ಮಗಂಗೆ ಫೋನ್ ಹಾಕ್ಲಾ, ತಿಳ್ಕೊಳ್ಳ. ಸರಿ ಆಯ್ತು ಭದ್ರಮರೆ, ತಿಳ್ಕೊತೀವಿ. ಆ ಪ್ರೇಮಿಗೆ ಹೇಳ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳಿ ಆ ಪ್ರೇಮಿಗೆ, ಸರಿನಾ? ಇಲ್ಲ ಅಂತಂದರೆ ಊರು ಜನದ ಆಗಲೇ ಪ್ರಚಾರ ಆಗ್ಬಿಟ್ಟೈತೆ. ಡಿಲೀಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಎಲ್ರಿಗೂ ಇಸ್ಸೆ ಮುಟ್ಬಿಟ್ಟೈತೆ. ಎಲ್ಲಿಂದ ಎಲ್ಲೂ ಮುಟ್ಬೇಕೋ ಎಲ್ಲ ಮುಟ್ಬಿಟ್ಟೈತೆ. ಇನ್ನೇನು ಇದೇ ಇಲ್ಲ ಬಿಡಿ. ನೀವು ಮಾಡಿ ಬಿಟ್ಟು ಏನೋ ಪ್ರಯೋಜನ ಏನೇ ಇಲ್ಲ. ಸರಿ, ನಾನು ನಿಮ್ಮ ಮಗನ ಬಗ್ಗೆ ತಿಳ್ಕೊತೀವಿ. ನಿಮ್ಮ ಮಗನ ಕರೆಸ್ಕೊಳ್ಳಿ. ಇಲ್ಲಿ ಏನಕ್ಕನ ಒಂದು ಚೂರು ಆದ್ರೂ ಉಪಯೋಗಕ್ಕೆ ಬರ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೋಲದಂತೂ ಗ್ಯಾರಂಟಿ ಆಗೋಗ್ಬಿಟ್ಟೈತೆ. ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ. ಏನು ಮಾಡಲಿ?
ಎಲೆಕ್ಷನ್ನಾಗೂ ಸೋತ್ರೆ ಮರ್ಯಾದೆ ಹೋಯ್ತದೆ. ವಾಪಸ್ ತಗೊಂಬಿಡ್ಲಾ ಎಲೆಕ್ಷನ್ನು? ಇಲ್ಲ ಬೇಡ ಅಂತ ವಾಪಸ್ ತಗೊಂಬಿಡ್ಲಾ? ಇವತ್ತು ಹೋಗ್ಬಿಟ್ಟು ತಗೊಂಬಿಡ್ಲಾ? ನಾನು ಹೆಂಗಿದ್ರು ಈ ಮನೆಯಾಳಿಯವ್ರ ಜೊತೆ ಸೇರ್ಕೊಂಡು ಸೋಲ್ತಾ ಇದ್ದೀನಿ. ಅಯ್ಯೋ, ಇಲ್ಲ ಜಯಕ್ಕನ ಹತ್ರ ಹೋಗ್ಬಿಟ್ಟು ಏನಾರ ಕೇಳ್ಕೊಂಬಿಡ್ಲಾ? ಜಯಕ್ಕ ಇದು ಒಂದೇ ಒಂದು ಕಿತ ಅಂತೇಳ್ಬಿಟ್ಟು ಏನಾರ ಕೇಳ್ಕೊಂಬಿಡ್ಲಾ? ಹಾಂ, ಜಯಕ್ಕನ ಹತ್ರನೇ ಬೇಡ್ಕೋಬೇಕು. ಜಯಕ್ಕ ನಾನು ತಪ್ಪಾಯಿತು ಕಣ್ ಜಯಕ್ಕ, ಕಾಲು ಕೈ ಹಿಡ್ಕೊಳ್ಳೋದು ಬೇಡ, ನಾನು ಎಲೆಕ್ಷನ್ನಾಗ ಗೆಲ್ಲೇಬೇಕು, 15 ವರ್ಷ ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಕೇಳಲ್ಲ. ಇಲ್ಲ ವಾಪಸ್ ತಗೊಂಬಿಡ್ಲಾ? ಹೋಗ್ಬಿಟ್ಟು ಎರಡರಾಗ ಒಂದು ಮಾಡ್ತೀನಿರು. ಹಿಂದೂರಂಕಾರ ಬಿಟ್ಬಿಟ್ಟು ನೈಸಾಗಿ ಮಾತಾಡಬೇಕು. ನನ್ನ ಪ್ರೀತಿಯ ಜನಗಳೇ, ನನಗೆ ಗೊತ್ತು ಊರವರೆಲ್ಲನೂ ಕೆಟ್ಟೋಳು ಅಂದ್ರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಬೆಳೆಸ್ತೀರ. ನೀವು ಯಾವತ್ತೂ ಬದ್ರಿ ಕೆಟ್ಟೋಳು ಅಂತ ಹೇಳಕ್ಕಿಲ್ಲ ಅಂತ ಗೊತ್ತು. ಇದೆಲ್ಲ ಪಿತೂರಿ ನಡೀತೈತೆ ನಿಜವಾಗ್ಲೂ. ಈಗ ನಡೀತಿರೋದನ್ನ ಏನೂ ನಂಬಕ್ಕೆ ಹೋಗ್ಬೇಡಿ, ಇದೆಲ್ಲ ಪಿತೂರಿಗಳು. ನೋಡಿ, ದಯವಿಟ್ಟು ನನಗೇನೇ ಓಟ್ ಹಾಕ್ಬೇಕು ನೀವು, ಇಲ್ಲಾಂದರೆ ನಾನು ವಾಪಸ್ ತಗೊಬಿಡ್ತೀನಿ. ಹೋಗ್ಬಿಟ್ಟು ಎಲೆಕ್ಷನ್ನಾಗೆ ನಾನು ನಿಂತ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ತಗೊಬಿಡ್ತೀನಿ. ಇವ್ರು ಯಾರ ಮಾತು ನಂಬಿದ್ದಂಗೆ ದಯವಿಟ್ಟು ನನಗೆ ಓಟ್ ಹಾಕಿ, ಕೈ ಮುಗಿತೀನಿ, ಮರಿದಿದ್ದಂಗೆ ಓಟ್ ಹಾಕಿ ನನಗೆ. ಸರಿನಾ? ಎಲ್ಲ ಮೋಸ ಮಾಡ್ತಾವ್ರು ನನಗೆ. ನನ್ನ ಮಗನಿಂದ ಮಗಳಿಂದ ಎಲ್ಲ ಎಡವಟ್ಟು ಕೆಲಸ ಮಾಡ್ತಾವ್ರಿ. ಈ ವರ್ಷ ನನಗೆ 15 ವರ್ಷ ಗೆದ್ದಿದ್ದೀನಿ. ಇದೊಂದೇ ಒಂದು ವರ್ಷ ನನ್ನ ಗೆಲ್ಲಿಸ್ಬಿಡಿ ಸರಿನಾ? ನಿಮ್ಮನ್ನೆಲ್ಲ ನಾನಂತೂ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತೀನಿ. ದಯವಿಟ್ಟು ಇಲ್ಲ ಅಂತ ಅಂದಿದ್ದಂಗೆ ನಾನು ಇದೊಂದು ಕಿತ ಗೆಲ್ಲಿಸ್ಬಿಡಿ. ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮಿಂದನೇ ನನ್ನ ಗೆಲುವು, ನಿಮ್ಮಿಂದನೇ ನನ್ನ ಸೋಲು. ಅದಕ್ಕೆ ನೀವೇ ಗೆಲ್ಲಿಸ್ಬೇಕು ನನ್ನ. ಭದ್ರಮರೇ, ನಿಮ್ಮ ಮಗ ನೋಡಿ ಅಲ್ಲೇನಿಯಾ ನಿಮ್ಮ ಸೊಸೆ ಮನೆಗೆ ಏನಿ ಅವ್ರಂತೆ. ಟ್ರಿಪ್ ಗಿಪ್ ಎಲ್ಲೂ ಹೋಗೇ ಇಲ್ವಂತೆ. ಅಯ್ಯೋ ಮನೆಯಾಳು ನನ್ನ ಮಗನಿ ಟ್ರಿಪ್ ಹೋಯ್ತೀನಿ ಅಂದ? ಇಲ್ಲ ಇಲ್ಲೇನಿ ಅವನಂತೆ.